ಆಗಿದ್ದವ. ಅವ್ವ 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 ನಾನು ಕರೆನಬೆ ವಾಪಸ್ ನಿನ್ನ ಯಾವತ್ತು ನಾನು ನೋಡ್ತೀನಿ ಅಂತ ಅನ್ಕೊಳ್ಳಿಲ್ಲವ. ನಾನು ನೋಡ್ತೀನಿ ಅಂತ ಅನ್ಕೊಳ್ಳಿಲ್ಲ. ಕಳೆದು ಹೋಗಿನಿ, ಶಾಶ್ವತವಾಗಿ ಕಳೆದು ಹೋದೆ ಅಂತ ಅನ್ಕೊಂಡವ ನಾನು. ನಾವು ಎಲ್ಲರೂ ಹಂಗ ಅನ್ಕೊಂಡಿದ್ವಿ ಪಂಚಿ ಕರೆಯನ, ನಾವು ಎಲ್ಲರೂ ಹಂಗ ಅನ್ಕೊಂಡಿದ್ವಿ. ಅವು ಅಷ್ಟೇ ಅಲ್ಲ, ನಾವು ಹಂಗ ಅನ್ಕೊಂಡಿದ್ವಿ. ನನ್ನ ಮಗಳ ನಾನು ಹಂಗ ಅನ್ಕೊಂಡಿದ್ದೆ ಯವ್ವ, ನಾನು ಹಂಗ ಅನ್ಕೊಂಡಿದ್ದೆ. ನೀನು ವಾಪಸ್ ನೋಡ್ತೀನಂತ ಅನ್ಕೊಂಡಿದ್ದಿಲ್ಲ ನನ್ನ ಮಗಳ. ನೀನ್ ನಂಬ್ತೀಯ ಬಿಡ್ತೀಯವ? ಆ ದೇವ್ರ ಹೇಳಿದ್ರು ನೀನಾಗೆ ಮನೆಗೆ ಬರ್ತೀಯ ಅಂತಂದು. ಆ ದೇವ್ರ ರೂಪದಾಗ ನೀನ ಬರ್ತೀಯ ಅಂತ ನನಗೆ ಗೊತ್ತಾಗ್ಲಿಲ್ಲವ, ನನಗೆ ಗೊತ್ತಾಗ್ಲಿಲ್ಲ ಅವ್ವ. ನಾನಲ್ಬೆ ದೇವ್ರು, ಅಲ್ಲಿ ಕುಂತಾರಲ್ಲ ವೆಂಕಟೇಶರು, ಅವ್ರ ದೇವ್ರು ಬೇ, ಅವ್ರ ದೇವ್ರು ಬಂದಾಗ ನಮ್ಮ ಊರಿಗೆ ಬಂದು ಅದು ನೋಡಿ ಹೆಂಗೈತಿ ಕೆಲ್ಸಕ್ಕಂತೇಳಿ ಅಲ್ಲಿ ಬಂದು ನಾನು ಭೇಟಿಯಾಗಿ ನನ್ನ ವಿಷಯ ಎಲ್ಲ ಗೊತ್ತಾಗಿ ಕರ್ಕೊಂಬಂದ್ರು ಬೇ. ಎಲ್ಲ ದುಃಖ ಕಾಣ ನಮ್ಮ ಅತ್ತಿಯರ್ ಬಲದಿಂದ ಇದೆಲ್ಲ ಆಗಿದ್ದು. ಅವ್ರ ಮಗ ಆಗ್ಬೇಕು. ಎಲ್ಲಿಂದ ನೋಡ್ಬೆ, ಎಲ್ಲಿಂದ ನೋಡು ಇತ್ತೇವ. ವಾಪಸ್ ನಾನು ಮನೆ ಸೇರ್ಬೇಕಂತಿತ್ತೇವ. ಹಂಗಾಗಿ ನಾ ಬಂದೆ, ನೀನ್ ಸೇರಿದೆ ವಾಪಸ್ಸು. ನಾ ಎಲ್ಲಿ ನಿಮ್ಮನ್ನೆಲ್ರೂ ನೋಡ್ದಂಗ ಸತ್ತೋಗ್ಬಿಡ್ತೀನ ಏನು ಅಂತ ಭಾಳ ಹೆದ್ರಿಕಾಗಿತ್ತು ಮಗರೇನ. ನೀನು ನಂಬ್ತೀಯೇ ಇಲ್ಲಲೇ ಪಂಚಿ, ನಿಮ್ಮವ್ವ ನಿನ್ನ ಸಂಬಂಧ ಎಷ್ಟು ಉಪವಾಸ ವ್ರತ ಎಷ್ಟು ನಿನಗೋಸ್ಕರ ಪರಿತಪಿಸ್ತಾ ಮುದಿ ಜೀವ. ನೀನು ನಂಬ್ತೀಯೇ ಇಲ್ಲ, ನಿಜ ಹೇಳ್ತೀನಿ. ಎಲ್ಲ ಹೇಳಿದ್ದು, ಎಲ್ಲ ವ್ರತನೂ ಮಾಡಿದ್ಲು, ಎಲ್ಲ ಪೂಜೆ ಮಾಡಿದ್ಲು, ಉಪವಾಸ ಮಾಡಿದ್ಲು, ವನವಾಸ ಮಾಡಿದ್ಲು. ಮಗಳು ಅಂತಂದು ನಾಲ್ಕದವ ನನಗೆ ಹೆಣ್ಣು. ಏನಾಯ್ತು ಬಿಡು, ನನಗೆ ಒಂದಿಲ್ಲ ಅಂದ್ರೆ ಅಂತ ಅನ್ಲಿಲ್ಲವ ನಿಮ್ಮವ್ವ. ದೇವ್ರಂತಕ್ಕೆವ, ಕರೆನ ದೇವ್ರಂತಕ್ಕೆ. ಎಲ್ರಿಗೂ ಸಿಗಲ್ಲವ ಪಂಚವ, ಎಲ್ರಿಗೂ ಸಿಗಲ್ಲ ಅಂತ ತಾಯಿ. ಪುಣ್ಯ ಮಾಡಿರವ ನೀವು, ಪುಣ್ಯ ಮಾಡಿರಿ. ಕರೆ ಮಾತು ಹೇಳಿದಿರಿ ಅತ್ತಿಗೆಮ್ಮ, ಕರೆ ಮಾತು ಹೇಳಿದ್ರಿ. ನಿಜವಾಗ್ಲು ಸಣ್ಣವ್ರನ್ನ ಕೈಯಾಗ ಕೊಟ್ಟು ನಮ್ಮಪ್ಪ ಸತ್ತೋದ. ಅವಾಗಿಂದನೂ ನಮ್ಮವ್ವ ನಮ್ಮನ್ನು ಸಾಕಕ್ಕೆ ಎಷ್ಟೆಷ್ಟು ಕಷ್ಟಪಟ್ಟಳೋ ಏನೋ. ಸಿಟ್ಟು ಬಂದು ನಾವು ಒಂದು ಏನು ಮಾತಂದ್ರೂ ನಮಗೆ ವಾಪಸ್ ಬೈಲಿಲ್ಲ. ಪ್ರೀತಿನ ಮಾಡಿದ್ಲು, ಪ್ರೀತಿನ ಕೊಟ್ಲು, ಅಭಿಮಾನವಾಗಿದ್ಲು. ಯಾರಿಗೂ ಸಿಗಲ್ಲ ಕರೆನ. ನಮ್ಮವ್ವನ ಪಾದ ತೊಳೆದು ನೀರು ಕುಡಿದ್ರು ಹಾಕಿ ಋಣ ತೀರ್ಸಕ್ಕೆ ನಮಗೆ ಆಗಲ್ಲ. ಕರೆ ಹೇಳಿದ್ರಿ ಅದಕ್ಕೆ, ಕರೆ ಹೇಳಿದ್ರಿ. ನಂಗೆ ನಿಜವಾಗ್ಲೂ ಈ ವಿಡಿಯೋ ಮಾಡ್ಬೇಕಾ ಭಾಳ ಅಂದ್ರೆ ಭಾಳ ಕಷ್ಟ ಆಯ್ತು. ಅದಕ್ಕೆ ಎಷ್ಟೊತ್ತು ವಿಡಿಯೋನೇ ಮಾಡಲಿಲ್ಲ ನಾನು. ಈಗ ಮಾಡತ್ತೀನಿ. ರೆಕಾರ್ಡ್ ಮಾಡೋದ್ರೊಳಗೆ ಅದೇ ಅಳು ಬರತೈತಿ, ಯಾಕಂತ ಗೊತ್ತಿಲ್ಲ. ಭಾಳ ಕನೆಕ್ಟ್ ಆಗಿಬಿಡ್ತು. ಲಾಕ್ಡೌನ್ಯಾಗ ನಾನು 2 ವರ್ಷ ನಮ್ಮ ತಾಯಿನ ನನ್ನ ತಮ್ಮ ನೋಡೋಕೆ ಬರೋಕ್ಕೆ ಆಗಲಿಲ್ಲ. 2-3 ವರ್ಷ. ನಾ 3 ವರ್ಷ ಆದ್ಮೇಲೆ ಬಂದಾಗ ನಂಗೆ ಏನು ಫೀಲ್ ಇತ್ತು ಅದು ಫೀಲ ನಂಗೆ ಅನ್ಸಾಗತ್ತೈತೆ. ಕರೆನ ಅದು ನೆನಪಾಯ್ತು ಅಷ್ಟೆ. ಎದ್ದುಕೊಳ್ಳಕತ್ತೀರಿ ಎಲ್ಲರೂ, ವಾಪಸ್ ಬಂದಾಳಲ್ಲ ಅಕ್ಕ, ಎಲ್ಲರೂ ಖುಷಿಂದಿರಿ. ಈಗ ಅಳಂತದ್ದು ಏನಾಗೈತಿ ಬಂದ್ಮೇಲೆ ಹತ್ರ. ಹೌದವ, ಕರೆ ಹೇಳಕತ್ತಾಳಾಕಿ. ಯಾಕವ ತುಂಬಿದ ಮನೆಯಾಗ ಹಿಂಗೆ ಮುತ್ತೈದರ ಹೆಂಗಸ್ರಿ ಎಲ್ಲರೂ ನೀವು ಯಾಕೆ ಹಿಂಗೆ ಕಣ್ಣೀರು ಹಾಕ್ತೀರಿ? ಒಬ್ಬಾಕಿಗೆ ಆರಾಮಿಲ್ಲ, ಆಕೆ ಇನ್ನೊಬ್ಬಕ್ಕೆ ಬಸ್ರದಾಳ. ಏನ್ರಿ ಇದು ಸರಿ ಅಲ್ಲಿದ್ದು ಹಿಂಗೆ ಕಾದ್ಮನೆ ಕಲ್ಲು ತಂದಂಗೆ ಅಲಮುಳ್ಳ ಅಳಬಾರ್ದವ. ಆತ ಈಗಂಕರು ಕರೆನ ಹಾಕಿಲ್ಲಾರ್ದಕ್ಕೆ ನಿಮಗೆ ಕಷ್ಟ ಆಗೈತ. ಈಗೆಲ್ಲ ಒಳ್ಳೆ ಆಗೈತಲ್ಲ, ಬಂದಾಳ ವಾಪಸ್. ಸಮಾಧಾನ ಮಾಡ್ಕೋರಿ ದಯಮಾಡಿ ಎಲ್ಲರೂ. ಯವ್ವ ಏನತ್ವಿ, ಯಾಕೆ ಹಿಂಗೆ ಅಳಕತ್ತೀರಿ? ಇವ್ರು ಯಾರು ಹಿಂಗೆ ಮಕ್ಕೊಂಡು ಅಳಕತ್ತಾರಲ್ಲ ನಿನ್ನ ಮೈ ಮ್ಯಾಗ? ಸಕ ಹಂಗೆ ಮೈಮ ಮಕ್ಕೊಂಡು ಅಳಬಾರ್ದು. ಯಾರು ನೀನು? ಅಣ್ಣ ಯಾರಂತ ಗೊತ್ತಾಗ್ಲಿಲ್ಲ. ಪಂಚವಕ್ಕ. ಏನು? ನಮ್ಮ ಪಂಚವನ? ನಮ್ಮ ಪಂಚಿನ? ಪಂಚವ ತಂಗಿ? ಅಣ್ಣ ನಾನ ಅಣ್ಣ, ನಿಮ್ ತಂಗಿ ಅಣ್ಣ. ಅಯ್ಯ ಯಾಕತ್ತೀಯ ಯಪ್ಪ ತಮ್ಮ? ಅಲ್ಲ ನೀನಾದ್ರೂ ಗಣಮಗಳತಿಯಲ್ಲೋ, ಹೆಂಗೋ? ಹೆಂಗದಿಬೆ? ಎಲ್ಲಿದ್ದಿ, ಎಲ್ಲಿ ಹೋಗಿದ್ದಿ? ಆ ಪಾಪಿ ನನ್ನ ಮಗ ಅವ ಅದನ್ನಲ್ಲ, ಆ ಸುಳೆ ಮಗ ನಿನ್ನ ಬೇಕಂತನ ಬಿಟ್ಟು ನಿನಗೆ ಅಲ್ಲ ಅನಿಸಿ ನಮ್ಮನ್ನು ಇಷ್ಟು ದಿನ ಕಣ್ಣೀರು ಕೂಳು ಏಕ್ ಮಾಡಿ ತಿನ್ನಂಗೆ ಮಾಡ್ಬಿಟ್ನವ. ನನ್ನ ಪಾಪಿ ನನ್ನ ಮಗನ ಮಾತ್ರ ನಾ ಬಿಡುದಿಲ್ಲ. ಕರೆನ ಹೆಂಗದೇವ ನನ್ನ ತಂಗಿ? ಎಲ್ಲಿದ್ದಿ, ಏನು ಮಾಡಕತ್ತಿದ್ದಿ, ಈಗ ಹೆಂಗೆ ಬಂದಿ? ಯವ್ವ ಎಷ್ಟು ಸೊರ್ಗಿಯವ್ವ ನನ್ನ ತಂಗಿ, ಎಷ್ಟು ಸೊರ್ಗಿದಿ. ನೀ ಇದ್ದಾಗ ನಿನ್ನ ಬೆಲೆ ಗೊತ್ತಾಗ್ಲಿಲ್ಲ, ಎಲ್ಲರಿಗೂ ಹಚ್ಚ ಹುಚ್ಚ ಮಾಡಿದೆ. ಈಗ ನನಗೆ ಅಕ್ಕಂಗ್ಯರ ಬೆಲೆ, ತಾಯಿ ಬೆಲೆ, ಮಂತನದ ಬೆಲೆ ಗೊತ್ತಾಗಿದ್ದವ. ನಮ್ಮ ಮನೆ ಲಕ್ಷ್ಮಿ ಅವ್ವ ನೀನು, ನಮ್ಮ ಮನೆ ಲಕ್ಷ್ಮಿ ನೀನು. ಅಳಬಾಡು ಯಪ್ಪ ಚಂದ್ರಣ್ಣ. ಏನಿದು ನೀನು ಗಂಡ ಮಗ ನೀ ಹೇಳ್ತಿ ಅಂತ ಅನ್ಕೊಂಡಿದ್ದಿಲ್ ಬಿಡು ಯಪ್ಪ. ನಮಗೂ ಕಣ್ಣ ತುಂಬಿ ಬರ್ತಾವ ಕರೆನ ಯಪ್ಪ. ನಾವು ಕರೆನ
ಏ ಸರಳ ನೀ ಬಸರದಿ ಬಿಡ ಇವ ಅಳಬೇಡ. ಸುಜಾತ ನೀನು ಹತ್ತತ್ತಿ ಏನ್ರ ಮಾಡ್ಕೊಂತೀವ ಇನ್ನೊಂದು ಮತ್ತೊಂದು ಕರೆನ ಇರ್ಪಾಕ್ಸಿ ಹೇಳಪ್ಪ. ನೀನಾರ ನೀನು ಹೆಂಡ್ತಿಗೆ ನೋಡಲ್ಲ ಅಳದು ಓಸ್ರು ನಿಮ್ಮ ಅತ್ತಿಯರ ಅಳತ್ತಾರ, ಎಲ್ಲರೂ ಅಳ್ತಾರ ನೋಡು. ಎಲ್ಲರೂ ಸಮಾಧಾನ ಮಾಡ್ಕೋತೀರನ? ಈಗೆಲ್ಲ ಆತಲ್ಲ, ಚಲೋನ ಆತಲ್ಲ. ಏನೋ ಒಂದು ಜೀವನದಾಗ ಎಲ್ಲರಿಗೂ ಕೆಟ್ಟದ್ದು ಒಂದು ವ್ಯಾಳೆ ಅಂತ ಬರ್ತೈತಿ. ಆ ವ್ಯಾಳೆ ಹೋತಂದ್ರೆ ಎಲ್ಲನೂ ಒಳ್ಳೇದಾಗತ್ತನ್ನಕ ನೀವ ಸಾಕ್ಷಿ, ನಿಮ್ಮ ಬದುಕ ಸಾಕ್ಷಿ. ಈಗ ಸಮಾಧಾನ ಮಾಡ್ಕೋರಿ. ಈಗ ಬಂದಾಳಲ್ಲ ಹತ್ತಿಗರ್ಕೋರಿ, ಮಾತಾಡ್ರಿ ಚಂದಾಗ ಒಂದ್ ನಾಲ್ಕು. ಅದು ಬಿಟ್ಟು ಹತ್ರ ಏನ್ ಹೌದಂತಾರನ ಅದಕ್ಕೆ ಯಾರ? ಯಾಕೆ ಬೇವ ಕುಂತ ಬಿಟ್ಟಲ್ಲ? ಏನಿಲ್ಲವ ಏನಿಲ್ಲ. ಇವತ್ತು ಸೋಮವಾರ ಅಂಥೇಳಿ ಒಂದೊತ್ತಿದ್ನ್ಯಾ ತಂಗಿ, ನಂಗೆ ನಿಂದ್ರಕ್ಕಾಲಿಲ್ಲವ, ನಂಗೆ ಆಲಿಲ್ಲ. ಮುಗೀತು. ನಾ ಸಾಯಕ್ಕಿನ ಮುಂಚೆಕ ನಿನ್ನ ನಮ್ಮ ಕಣ್ಣು ತುಂಬ ನೋಡ್ಬೇಕಂತ ನಾ ಆಸೆ ಇತ್ಲೆ ಬಜ್ಜಿ. ಆ ದೇವ್ರ ಅದನ್ನ ಬಗೆಹರಿಸ್ಬಿಟ್ಟ, ಈಡೇರಿಸ್ಬಿಟ್ಟ. ನನ್ನ ಮಗಳ ಯವ್ವ ಯಾರಿಗೂ ಬೇಡವ್ವ ಇಂಥ ಗೋಳು, ನನ್ನ ಶತ್ರುಗಳಿಗೂ ಬೇಡವ್ವ. ಖರೇನ ಬೇಡ. ಅಳ್ಬಾಡ್ ಬಿಡ್ಬೇವ, ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೊರ್ಬೆ. ಹೇಳ್ರಿ, ಯಾಕೆ ಹಿಂಗೆ ಕುಂದಿರ್ತೀರ ಒಂದ್ಸತ ಹೇಳ್ರಿ. ನನಗಂತೂ ಅಕ್ಕಂಗೇರಿಲ್ಲ, ಏನಿಲ್ಲ. ಇರತ್ತೊಬ್ಬ ಅಣ್ಣ ಆತ್ನು ನನ್ನ ಅಷ್ಟಿಷ್ಟು ಜೀವ ತಿಂದಿಲ್ಲ. ನಮ್ಮವ್ವನ ನನ್ನ ನಿಮ್ಮನ್ನೆಲ್ಲರನ್ನೂ ನೋಡಿದ್ರೆ ನನಗೂ ಹೊಟ್ಟು ಹುಡ್ತಿತ್ತವ. ಕರೆನ ನನಗೂ ಅಕ್ಕಂಗೇರಿ ಇರ್ಬೇಕಿತ್ತು, ನನಗೂ ಇರ್ಬೇಕಿತ್ತು ಅಂತ ಅನ್ಸುತ್ತ. ಬಿಡ್ರಿ ಅಕ್ಕಾರ, ಶೋಭಾಕಾರ, ಏನ್ರಿ ಇದು ಸಣ್ಣ ನೋಡ್ರಂಗ ಹುಡುಗರು ಉಸಿರನ್ನು ಕೂಡಿಸ್ಕೊಂಡು ಹಿಂಗೆ ಆಡೋದು? ಲೇ ಹೇಳು ಸರಳ, ಏನದ ಸೈತನೆ ಎದ್ದು ಊಟದ ಗಿಟ್ಟದ ವ್ಯವಸ್ಥೆ ಮಾಡಿ ಹೇಳು. ಬಂದಾಳಲ್ಲ ಪಂಚವ, ಆತು ಖುಷಿ ಪಡ್ರಿ, ಚಂದಾಗ ಮಾತಾಡ್ರಿ. ಇದೇನಿದು ಅಳೋದು ಹಿಂಗೆ? ಹೂನವ ಎದ್ದೇಳ್ತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ. ನಾನು ಪಂಚವರಣ್ಣನ ಹೆಸರು ಚಂದ್ರಣ್ಣ ಅಂತ ಹೇಳಿದೆ. ಆ್ಯಕ್ಚುಲಿ ಚಂದ್ರಣ್ಣ ಗಿರ್ಜವ್ವನ ಗಂಡನ ಹೆಸರು. ದಯವಿಟ್ಟು ಕ್ಷಮಿಸ್ರಿ. ನಂಗೆ ಹೆಸರು ಏನೈತೆ ಸದ್ಯಕ್ಕೆ ಮರ್ತೋಗೈತಿ. ನೀವೇ ಕಮೆಂಟ್ ಮಾಡಿ ನಂಗೆ ದಯವಿಟ್ಟು ತಿಳಿಸ್ಬೇಕಂತ ಕೇಳ್ಕೊತೀನಿ. ಅಲ್ರಿ ಬರ್ರಿ ನೋಡೋಣ, ಏನು ಎದಕ್ಕೆ ಹೇಳಿ ಕಳ್ಸ್ಯಾರ ಏನ? ನಾನು ಅದನ್ನ ಕೇಳಿದೆ ಅಣ್ಣಗ, ಏನಣ್ಣ ಏನಾರು ಗಾಬರಿಗಿದ್ಲ ನಮ್ಮವ್ವ ಅಂತ. ಇಲ್ಲವ ಭಾಳ ಖುಷಿಯಾಗಿದ್ಲು, ಬಂದು ಹೋಗನ್ನ ಭಾಳ ಖುಷಿ ವಿಚಾರ ಐತಂತ ಅಂದಾಳ ಅಂತಂದು. ಖುಷಿ ವಿಚಾರ ಐತಂದ್ರೆ ಏನ್ರ ಇದ್ದೇ ಇರುತ್ತೆ. ಬರ್ರಿ ನೋಡೋಣ, ಒಳಗಾರ ಹೋಗುನ್ ಮೊದ್ಲು. ನೀವಿಲ್ಲೇ ನಿಂತ್ಕೊಂಡ ಎಲ್ಲ ಮಾತಾಡ್ಬೇಕಂತೀರಪ್ಪ. ಯವಾ ಬಾಲೆ ಗಿರಿಜಾ, ಬಾರ ಯವ ಒಳಗ್ ಬಾ. ಅಯ್ಯೋ ಬರೀ ಯಾಕ ಒಂದು ನೀ ಹೇಳಕತ್ತಂಗ ಕೇಳಕತ್ತಿಲ್ಲ? ಏನಾಗೈತನಪ್ಪ? ಯಪ್ಪ ಭಗವಂತ, ಯಾಕಪ್ಪ ಒಂದ್ರ ಮೇಲೆ ಒಂದು ಪೆಟ್ಟು ಕೊಡ್ತಿ ಭಗವಂತ? ಬಾಬಾ ನೀ ಬಾ ಲಗುಲಗು ಬಾ. ಏನ್ ಯವ್ವ ಪಂಚವ ಅಕ್ಕ ಗಿರಿಜಕ್ಕ, ನಾ ಬಂದೆ, ನಾ ವಾಪಸ್ ಬಂದೆಕ್ಕ. ಯವ್ವ ನನಗೆ ಕ್ಷಮಿಸ್ಬಿಡ್ಲೆ ಪಂಚಿ, ನನಗೆ ಕ್ಷಮಿಸ್ಬಿಡು. ಇಷ್ಟಕ್ಕೆಲ್ಲ ದರಿದ್ರದಕ್ಕೆ ನಾನಾ ಕಾರಣ ಯವ್ವ. ನಿನ್ನ ಪರಿಸ್ಥಿತಿಗೆ ನಾನಾ ಕಾರಣ ಆಗ್ಬಿಟ್ಟೇನ್ಲೆ ಪಂಚಿ. ನನಗೆ ತಪ್ಪಾತ ಯವ್ವ, ನನ್ನ ತಪ್ಪಾತ, ನನ್ನ ಕ್ಷಮಿಸ್ಬಿಡು ಯವ್ವ. ನಿನ್ನ ಕಾಲೆಲ್ಲ ತಗೊಳು, ನನ್ನ ತಪ್ಪಾತಂತ ಕೇಳ್ಬೇಕು. ಏನ್ ನೋಡಕತ್ತಿ ನಾನು? ಕರೀನಾ ನಮ್ಮ ಪಂಚ ಬಂದಾಳ? ಬಹಳ ಖುಷಿ ವಿಚಾರ ಆತಪ್ಪ ಇದು. ಕರೀನಾ ಹೆಂಗ, ಎಲ್ಲಿದ್ಲು, ಏನ್ ವಿಷಯ ಹೇಳ್ತಿರ್ನಿ? ಯಾರ ಹಿಂಗೆ ಗುಮ್ ಕೂತ್ಕೊಂಡು ಅಳದ್ ಬಿಟ್ಟು ಏನಾಯ್ತು ಏನಿಲ್ಲ ಅನ್ನೋದು ವಿಷಯ ಹೇಳ್ರಿ. ಪಂಚವ ಆರಾಮದಿಲ್ವಾ? ಹೆಂಗದಿ ತಂಗಿ? ರೀ ನನ್ನ ತಂಗಿ ಮನೆಗೆ ಬಂದಾಳ್ರಿ. ಇದ ಖುಷಿ ವಿಚಾರ ಹೇಳಕ್ ಅನ್ಸತ್ತ ನಮ್ಮವ್ ನನ್ನನ್ನು ಕರೆಯಕ್ ಕಳಿಸಿದ್ದು. ಇದ ಖುಷಿ ವಿಚಾರನ ಇರ್ಬೇಕು. ಕರೆದ ಎಲ್ಲಿದ್ಲೇವ, ಹೆಂಗ್ ಸಿಕ್ಕಲ್ವೇಯವ, ಯಾರು ಕರ್ಕೊಂಬಂದ್ರು? ಇಲ್ಲ ನನ್ನ ಮಗಳ, ಇಲ್ಲ, ಈ ಖುಷಿ ವಿಚಾರ ಹೇಳಕ್ ಕರೆಸ್ಲಿಲ್ಲವ. ಈ ಖುಷಿ ವಿಚಾರ ನನಗ ಗೊತ್ತಿದ್ದಿಲ್ಲ. ನನ್ನ ಮಗಳ ಮನೆಗೆ ಬರ್ತಾಳ ಅನ್ನೋ ವಿಷಯ ಆ ತಾಯಿ ಹೇಳಿದ್ಲು ನನ್ನ ಕನಸಿನಾಗ. ನಿನ್ನ ಮಗಳು ತಾನಾಗೆ ಬರ್ತಾಳ, ದಣಕೋಬೇಡ, ಸಾಕು, ಆರಾಮಿರು ಅಂತ ಹೇಳಿದ್ಲು. ಆದ್ರೂ ತಾಯಿ ಹೃದಯ ಚಡಪಡಿಸಿತ್ತು. ಸೋಮವಾರ ಮಂಗಳವಾರ ಯಾವ ವಾರ ನಾನು ಒಂದು ತುಂಡು ಉಪವಾಸ ದಿನ ನನಗ ಗೊತ್ತಿಲ್ಲವ. ನಮ್ಮಪ್ಪ ಶಿವಪ್ಪ ಇವತ್ತು ಸೋಮವಾರ ನನ್ನ ಮಗಳನ್ನ ವಾಪಸ್ ನನ್ನ ಮಾಡ್ಲಿಕ್ಕೆ ಕೊಟ್ಬಿಟ್ಟ. ಈ ಖುಷಿನ ನಾ ಹೆಂಗೆ ಹೇಳಲೆ ಯವ್ವ, ಯಾರಿಗೆ ಹೇಳಲೆ ಯವ್ವ? ಯಾರ ಜೀವನದಾಗೂ ಇದು ಆಗಲ್ಲವ. ಆಗೈತಿ, ನನ್ನ ಜೀವನದಾಗ ಆಗೈತಿ. ಹೆಣ್ಣು ಕರಿನ ಕೈ ಬಿಟ್ಟು ಹೋದ್ಲು ಅನ್ಕೊಂಡು ನನ್ನ ಮಗಳು ವಾಪಸ್ ಬಂದಳೆ. ಗಿರಿಜಾ ವಾಪಸ್ ಬಂದ್ಲು. ಅತ್ತಿಯರ ಏನಾತ್ರಿ? ಖುಷಿ ವಿಚಾರ ಅಂದ್ರಿ, ನೋಡಿದ್ರಿ ಇಲ್ಲಿ ಕುತ್ಕೊಂಡು ಹೋಸ್ರು ನೀವು ಅಳಕತ್ತೀರಿ. ಯಾಕ್ರಿ ಏನಾತ? ಅಂತ ಕಲ್ ಹೃದಯ ಇದ್ದಾರ್ಗು ಕರಗಿ ಹಂಗೈತ್ರಿ ಇಲ್ಲಿ ಇದೆಲ್ಲ ಬಾಂಧವ್ಯ ನಿಮ್ದು. ನೋಡಕ್ಕೆ ಎರಡು ಕಣ್ ಸಾಲ್ವಲು. ಕರೇನ ಏನಾತ್ರಿ ಅತ್ತಿಯರ? ಏನ್ ಖುಷಿ ವಿಚಾರ? ಏನಿಲ್ರಿ, ಕೂಸ್ನು ಕರ್ಕೊಂಡು ನನ್ನ ಮಗಳು ಬಂದ್ಲಂದ್ರ ಖುಷಿ ಸುದ್ದಿ ಏನಂದ್ರ ಸೊಸಿ ಹೊತ್ತು
ಆಕಿ ಬರ್ಲಿ ವಾಪಸ್ ತವ್ರ ಮನಿ ಬಾಂಧವ್ಯ ಗಟ್ಟಿ ಆಗ ಹೊತ್ತಂತ ನಾನು ಕರೆ ಕಳ್ಸಿದೀನ್ರಿ. ಯವ್ವ ಏನ್ ಹೇಳಕತ್ತಿ? ಅತ್ತಿಗೆಮ್ಮ ಹೊಟ್ಟೆಲದಾರ? ಹ್ಞೂನ್ಲೆ ಗಿರಿಜ, ಹ್ಞೂನವ. ನಮ್ಮ ಮನ್ಯಾಗೂ ವಾಪಸ್ಸು ನಗು ಬಂತವ, ನಗು ಬಂತು. ಕರೆನ ಬೇವ ಬಹಳ ಖುಷಿ ಆಯ್ತು. ಆದ್ರ ನನ್ನ ತಂಗಿ ಬಾಳವನ್ನ ನಾನು ಹಾಳು ಮಾಡಿಬಿಟ್ಟಿನ ಬೇಕಿ ಜೀವನನ ನಾನು ಹಾಳು ಮಾಡಿಬಿಟ್ಟ. ಹಾಳಾದ ದರಿದ್ರದ ಮುದುಕಿ ನಾಟಕ ಮಾಡಿ ಮೋಸ ಮಾಡಿಬಿಟ್ರವ ಗಂಡ ಹೆಂಡತಿ ಮಗ ಕೂಡಿ. ನಾನು ಹೆಂಗ್ ಮಾಡ್ಲೆ ತಂಗಿ, ನಾನು ಹೆಂಗ್ ಮಾಡ್ಲೆ ಯವ್ವ? ನನ್ನ ತಪ್ಪಾಗೈತಿ. ಈಗೇನು ನೀವು ಓಸ್ರು ಅಳೋದು ಬಿಟ್ಟು ಎದ್ದು ಕುತ್ಕೊಂಡು ಚಂದಾಗ ಮಾತಾಡ್ತೀರಾ? ಮತ್ತು ನಾವೆಲ್ಲರೂ ಬಂದಿರೋರು ಹೊರಗೆ ಹೋಗೋಣ. ನಮಗೂ ಸಾಕಾತು ನೋಡಿ ಹೇಳೋದಲ್ಲ, ಸಮಾಧಾನ ಮಾಡ್ಕೊರೇವ. ಹಂಗೆ ಮಾಡ್ಬಾರ್ದು ತುಂಬಿದ ಮನ್ಯಾಗ. ಅದು ಹೆಣ್ಮಕ್ಳು ಕುತ್ಕೊಂಡು ಹಿಂಗೆ ಗುಂಪು ಕುಟ್ಕೊಂಡು ಹತ್ರ ಏನದು ನಿಮ್ಗೆ ಚಂದನ ಹೇಳು. ಎದಳ್ರಿ ಮ್ಯಾಕೆ ಎಲ್ಲರೂ. ಮತ್ತೆ ಇಲ್ಲೋಡು ಮತ್ತೆ ನಾನು ಕರೆನೇ ಹೇಳ್ತೀನ ಮತ್ತೆ